ನಿಜ ವಾಪಸ್ ಬರಬೇಕಲ್ಲ. ಈ ಎಲ್ಲ ಸಾಲವನ್ನ 2014 ಪೂರ್ವದಲ್ಲಿ ಕೊಟ್ಟಿದ್ದು. ಆಯ್ತಲ್ಲ, ಎಲ್ಲ ಸಾಲನ ಚಿದಂಬರಂ ಚೀಟಿ ಕೊಟ್ಟು ಸೋನಿಯಾ ಗಾಂಧಿ ಫೋನ್ ಮಾಡಿ ಕೊಡಿಸಿದ ಸಾಲಗಳು ಇವು. ಬೇರೆ ಇಂತ ಬಿಟ್ರೆ ಬೇರೆ ಮಾತಿಲ್ಲ, ಬೇರೆ ಮಾತಾಡ್ರಿ, ಮಾತಾಡ್ರಿ ಸಾಕು. ಬರೇ ಇಂತ ಮಾತಾಡದೆ, ಇಂತ ಮಾತಾಡ್ಬಿಟ್ರೆ ಬೇರೇನಿಲ್ಲ. ಸ್ಪೀಕ್ ಸಮಥಿಂಗ್ ವಿಚ್ ಇಸ್ ಸೆನ್ಸಿಬಲ್. ಸೋನಿಯಾ ಗಾಂಧಿ ಫೋನ್ ಮಾಡಿದಂತ ಕೊಟ್ಟ ಮಾತಾಡೋದು ಇದು ವಾಪಸ್ ತೆಗಿಬೇಕು. ಇದು ಕರ್ನಾಟಕ ವಾಪಸ್ ತೆಗಿಬೇಕಿದು, ಇದು ಕರ್ನಾಟಕ ವಾಪಸ್ ತೆಗಿಬೇಕು. ಸೋನಿಯಾ ಗಾಂಧಿ ಅವರು ಫೋನ್ ಮಾಡಿದ್ರೆ ಕೊಟ್ಟಂತ ಇದು ಯಾವುದು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಲ್ಲ ಅಂತ ತಾವು ಹೇಳಿದ್ರೆ ಒಪ್ಪೋಣ. ಮೋದಿ ಸಾಹೇಬರು ಇದ್ರ ಬಗ್ಗೆ ವಿರುದ್ಧವಾಗಿ ಮಾತನಾಡಿದ್ರು. ಅವರೇ ಇಡೀ ಎಲ್ಲ 5 ರಾಜ್ಯಗಳಲ್ಲಿ ಹೋಗಿ ಅದ್ರ ಬಗ್ಗೆ ಭಾಷಣ ಮಾಡಿ ಮ್ಯಾನಿಫೆಸ್ಟೋನಲ್ಲಿ ಮಾಡಿದ್ರು. ಇದನ್ನೆಲ್ಲ ಒಂದು ಸೈಡಿಗೆ ಇಟ್ಬಿಡೋಣ. 11 ವರ್ಷ ಆಯ್ತು, 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಇದಕ್ಕೊಂದು ಈಗ ಇದು ಸುಳ್ಳು ಒಬ್ರು ಮಾತಾಡಿ. ಈಗ ಯೂಟ್ಯೂಬ್ನಾಗ ತೋರಿಸ್ಬಿಡೋದಲ್ಲ, ಈಗ ಯೂಟ್ಯೂಬ್ನಾಗ ತೋರಿಸ್ಬಿಡ್ತೀವಿ, ಯೂಟ್ಯೂಬ್ನಾಗ ತೋರಿಸ್ಬಿಡ್ತೀವಿ, ಯೂಟ್ಯೂಬ್ನಾಗ ಇವಾಗ ತೋರಿಸ್ತೀವಿ, ಯೂಟ್ಯೂಬ್ನಾಗ ಇವಾಗ ತೋರಿಸ್ತೀವಿ, ಅಮಿತ್ ಶಾ ಹೇಳ್ತಾರೆ ಬಂದು ಇದು ಜುಮ್ಮಲಾ ಅಂತಂದ್ರೆ ಹೇಳ್ತಾರೆ. ಅಮಿತ್ ಶಾ ಬಂದು ಜುಮ್ಮಲಾ ಅಂತ ಹೇಳಿ ಅದಾನಿ ಅವರಿಗೆ ಮೋದಿ ಅವರು ಫೋನ್ ಮಾಡಿ ಕೊಟ್ಬಿಟ್ರೆ ಅಂತ ಹೇಳೋಣ. ಅದಾನಿ ಅವರಿಗೆ ಮೋದಿ ಅವರು ಫೋನ್ ಮಾಡಿ ಕೊಟ್ಬಿಟ್ರೆ ಅಂತ ಹೇಳ್ಬೋದ ನಾವಂಗೆ. ಸುಮ್ಮನೆ ಏನ್ ಬೇಕಿತ್ತು ಮಾತಾಡೋದಂಗೆ ಬರೇ ಇರ್ತವೆ. 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದಿರಿ. ಈ ದೇಶ 2 ಲಕ್ಷ ಕೋಟಿ ಸಾಲ ಇದೆ. 2 ಲಕ್ಷ ಕೋಟಿ ದೇಶ ಸಾಲ, ಈ ದೇಶದ ಸಾಲ 2 ಲಕ್ಷ ಕೋಟಿ ಇದೆ. ಅದಾನಿ ಅಂಬಾನಿ ಮೋದಿ ಮಾಡಿದ್ದಾರೆ. ಮಾಡಿಲ್ಲ ನೀವು ಪ್ರಶ್ನೆ ನಮ್ಮನ್ನು ಕೇಳಿ ಉತ್ತರ ಈ ತರ ಮಾತಾಡಿ. ಪ್ರಶ್ನೆ ನಮ್ಮನ್ನು ಕೇಳೋದು, ಉತ್ತರ ಈ ತರ ಮಾತಾಡೋದು. ಸರ್ ಒಂದ್ ನಿಮಿಷ ಕೂತ್ಕೊಳ್ಳಿ ಸರ್. ಎರಡು ಪ್ರಶ್ನೆ ಇದೆ ಸರ್. ಅಲ್ಲಲ್ಲ ಒಂದ್ ನಿಮಿಷ. ಒಂದು ರವಿ ಅವರು 2 ಪ್ರಶ್ನೆ ಹೇಳಿದ್ದಾರೆ. ಒಂದು ರೈಟ್ ಆಫ್ ಬಗ್ಗೆ, ವೇ ಆಫ್ ಬಗ್ಗೆ ಡಿಫರೆನ್ಸಿಯೇಷನ್ ಹೇಳಿದ್ರು. ಅದಕ್ಕೆ ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿ ಕೊಡ್ತಾರೆ. ಅವ್ರ ಪರವಾಗಿ ವಿಷಯಕ್ಕೆ ಕೂತ್ಕೊಳ್ರಿ ಪ್ಲೀಸ್.